ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಮೊದಲನೆಯ ಮುಖ್ಯವಾದ ವಿಷಯ, ದ GST ಕೌನ್ಸಿಲ್ is expected to meet in July 2025 to discuss reducing or removing the 12% GST slab as part of rate simplification and to review the 18% tax on service intermediaries, ಪಾಸಿಬಲಿ ಎಕ್ಸೆಂಪ್ಟ್ ದೋಸ್ ಸರ್ವಿಂಗ್ ಫಾರಿನ್ ಕ್ಲೈಂಟ್ಸ್. ಏನಾದ್ರು ಅರ್ಥ ಆಗಿದೆಯಾ? ಇನ್ನೇನ್ ಹೇಳ್ತಾ ಇದ್ದಾರೆ ಅಂತ ನೋಡಿದ್ರೆ, ಈಗ GST ಕೌನ್ಸಿಲ್ ಇದೆ, ಅದು ಮುಂದಿನ ತಿಂಗಳು ಜುಲೈನಲ್ಲಿ ಮೀಟಿಂಗ್ ಅಂತ ಸಭೆ ಸೇರುವ ನಿರೀಕ್ಷೆ ಇದೆ. ಮುಖ್ಯವಾಗಿ ಏನ್ ಮಾಡ್ತಾರೆ ಇವರು ಸಭೆ ಸೇರಿ ಅಂತಂದ್ರೆ, ದರವನ್ನ ಸರಳೀಕರಣಗೊಳಿಸೋದು, ಸಿಂಪ್ಲಿಫೈ ಮಾಡೋದು. ಈಗ GST ಬೇರೆ ಬೇರೆ ಸ್ಲ್ಯಾಬ್ ಸ್ಟ್ರಕ್ಚರ್ ಇದೆ. ಕೆಳಗಡೆ ನೋಡಿ 0% ಇದೆ, 5%, 12%, 18%, 28%. ಮತ್ತೆ ಡೈಮಂಡ್ಸ್ ಮೇಲೆ 0.25%, ಗೋಲ್ಡ್ ಸಿಲ್ವರ್ ಮೇಲೆ 3% ಅಂತ. ಇನ್ನು ಕಾಂಪನ್ಸೇಷನ್ ಸೆಸ್ ಅಂತಿದೆ. ಮತ್ತೆ ಈ ಸ್ಲ್ಯಾಬ್ಗಳನ್ನ ರೆಡ್ಯೂಸ್ ಮಾಡೋದು ಅಥವಾ ಅದನ್ನ ಬದಲಾಯಿಸೋದು ರೇಟ್ ರ್ಯಾಷನಲೈಸೇಷನ್ ಅಂತ ಕರೆಸಿಕೊಳ್ಳುತ್ತೆ. ಅಂತಂದ್ರೆ ಆ ದರವನ್ನ ತರ್ಕಬದ್ಧಗೊಳಿಸೋದು ಅಂತಂದ್ರೆ ಇನ್ನಷ್ಟು ಸಮರ್ಥವಾಗಿ ಅದನ್ನ ಜಾರಿಗೊಳಿಸೋದು. ಹಾಗಾಗಿ ಇದರ ಬಗ್ಗೆ ಅವರು ಡಿಸ್ಕಸ್ ಮಾಡ್ತಾರೆ. ಡಿಸ್ಕಷನ್ ಅಲ್ಲಿ 12% ಅಂತ ಒಂದು ಸ್ಲ್ಯಾಬ್ ಇದೆಯಲ್ವಾ, ಇದನ್ನ ಕಡಿಮೆ ಮಾಡ್ಬೇಕಾ ಅಥವಾ ತೆಗೆದೇ ಹಾಕ್ಬೇಕಾ ಅಂತ ಚರ್ಚೆ ಮಾಡ್ತಾರೆ. ಇನ್ನು ಕೆಲವರು ವಿದೇಶಿ ಗ್ರಾಹಕರಿಗೆ ಸೇವೆ ಸಲ್ಲಿಸ್ತಾ ಇರ್ತಾರೆ, ಅವರ ಆ ಒಂದು ಸೇವಾ ಮಧ್ಯವರ್ತಿಗಳು ಮೀಡಿಯರೀಸ್ ಅಂತ ಇರ್ತಾರಲ್ವಾ, ಅವ್ರ ಮೇಲೆ 18% ತೆರಿಗೆ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಿಸ್ಕಷನ್ ಮಾಡ್ತಾರೆ. ಅದನ್ನ ಯಾವ ರೀತಿ ಇಡೋದು ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ನಡೆಯುತ್ತೆ. ಇದಾದ ನಂತರ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಒಂದು ಟರ್ಮ್ ಇದೆ ನೋಡಿ. ಯಾವುದೇ ವಸ್ತುವನ್ನ ತಯಾರು ಮಾಡಬೇಕಾದ್ರೆ ಮೊದಲು ಇನ್ಪುಟ್ಗಳು ಬೇಕಾಗತ್ತೆ. ಅಂದ್ರೆ ಅದಕ್ಕೆ ಬೇಕಾದಂತಹ ಕಚ್ಚಾ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಪ್ರಾಡಕ್ಟ್ ರೆಡಿ ಆದ್ಮೇಲೆ ಒಂದು ಬರುತ್ತಲ್ವಾ, ಅದಕ್ಕೆ ನಾವು ಸಿದ್ಧ ಉತ್ಪನ್ನ ಅಥವಾ ಫೈನಲ್ ಪ್ರಾಡಕ್ಟ್, ಅಂತಿಮ ಉತ್ಪನ್ನ ಅಂತ ಕರೀತೇವೆ. ಈಗ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂಡರ್ GST ಅಲೌಸ್ ಬಿಸ್ನೆಸಸ್ ಕ್ಲೇಮ್ ಕ್ರೆಡಿಟ್ ಫಾರ್ ದಿ ಟ್ಯಾಕ್ಸ್ ಪೇಡ್ ಆನ್ ಇನ್ಪುಟ್. ಈಗ ಅವರು ಇನ್ಪುಟ್ ಅಂತಂದ್ರೆ ಅದಕ್ಕೆ ಬೇಕಾಗಿರೋ ಅವಶ್ಯಕ ವಸ್ತುಗಳನ್ನ ಖರೀದಿ ಮಾಡ್ತಾರಲ್ವಾ, ಆವಾಗ ಸಹ ಅವರು ಟ್ಯಾಕ್ಸ್ ಅನ್ನ ಪೇ ಮಾಡಿರ್ತಾರೆ. ಅದನ್ನ ಆಮೇಲೆ ಅವರು ಕ್ರೆಡಿಟ್ ತಗೋಬಹುದು. ಅಂತಂದ್ರೆ ಆ ಟ್ಯಾಕ್ಸ್ಗೆ ಸಂಬಂಧಪಟ್ಟ ಹಾಗೆ ಅದನ್ನ ಒಂಥರ ವಿನಾಯಿತಿ ರೀತಿಯಲ್ಲಿ ಅವರು ಬಳಸ್ಕೋಬಹುದು. ಬಟ್ ಈಗೇನಾಗ್ತಾ ಇದೆ, ಶಿಫ್ಟಿಂಗ್ ಐಟಮ್ಸ್ ಫ್ರಮ್ 12% to 5% ಸ್ಲ್ಯಾಬ್. 12% ತೆಗೆದು ಹಾಕಿ 5%ಗೆ ಬಂದ್ಬಿಟ್ರೆ, ಆವಾಗ ಮೊದಲು ಇನ್ಪುಟ್ಗೆ ಅವರು 12% ತುಂಬಿರ್ತಾರೆ. ಈಗ ಔಟ್ಪುಟ್ಗೆ 5% ಮಾತ್ರ ಅಂತ ನಿರ್ಧಾರ ಆಗ್ಬಿಟ್ರೆ, ಅವರಿಗೆ 12% ತುಂಬಿರೋದು ಬರೋದು 5%. ಹಾಗಾಗಿ ಅಲ್ಲಿ ಅವರಿಗೆ ನಷ್ಟ ಆಗುತ್ತೆ. ಇದ್ರ ಬಗ್ಗೆ ನೀವು ಇನ್ನೂ ಡೀಟೇಲ್ ಆಗಿ ಎಕನಾಮಿಯಲ್ಲಿ ಓದ್ತೀರಿ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, GST ಎಲ್ಲ. ಹಾಗಾಗಿ ಅದರ ಬಗ್ಗೆ ನೀವು ತಿಳ್ಕೊಳ್ತೀರಿ. ರೈಸಿಂಗ್ ಎಫೆಕ್ಟಿವ್ ಕಾಸ್ಟ್, ಈ ಒಂದು ಟ್ಯಾಕ್ಸ್ ಲಾಸ್ ಅಥವಾ ಟ್ಯಾಕ್ಸ್ ಕ್ರೆಡಿಟ್ ಅಲ್ಲಿ ಅವರಿಗೆ ಲಾಸ್ ಆಗೋದ್ರಿಂದ ಅವರು ಪ್ರೈಸ್ ಅನ್ನ ಜಾಸ್ತಿ ಮಾಡಬಹುದು. ಉದ್ಯಮಿಗಳು, ಮ್ಯಾನುಫ್ಯಾಕ್ಚರರ್ಸ್ ಮತ್ತೆ ಪ್ರಾಫಿಟಬಿಲಿಟಿ, ಅವರ ಲಾಭದಾಯಕತೆ ಕಡಿಮೆ ಆಗ್ತಾ ಹೋಗಬಹುದು. ಅದಕ್ಕೋಸ್ಕರ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ಬೇಕಾ ಅಂತ ಮುಂದಿನ ಸಭೆಯಲ್ಲಿ GST ಕೌನ್ಸಿಲ್ ನಿರ್ಧಾರ ಮಾಡುವ ಸಾಧ್ಯತೆ ಇದೆ. ಮುಂದಿನ ವಿಚಾರ, ಇಂಡಿಯಾ ಮಾರ್ಕ್ಡ್ ಅ ಹಿಸ್ಟಾರಿಕ್ ಮೈಲ್ ಸ್ಟೋನ್ ಇನ್ ಇಟ್ಸ್ ಸ್ಪೇಸ್ ಜರ್ನಿ as a group captain Shubhamshu Shukla became the first Indian astronaut to join the private Axiom 4 mission, International Space Station, spending 14 days in space. ಎಷ್ಟೋ ದಿನಗಳಿಂದ ಮುಂದೂಡ್ತಾ ಈ ಒಂದು ಮಿಷನ್ ಮುಂದೂಡಲಾಗಿತ್ತು. ಈಗ ಆ ಒಂದು ಮಿಷನ್ ಸಕ್ಸಸ್ಫುಲ್ ಆಗಿ ಮಿಷನ್ ಲಾಂಚ್ ಆಗಿದೆ. ಹಾಗಾಗಿ ಶುಭಾಂಶು ಶುಕ್ಲಾ ಅವರು, ನಮ್ಮ ಭಾರತದವರು, ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭಾರತದ ಮೊದಲ ಗಗನಯಾತ್ರಿ. ಯಾವುದಕ್ಕೆ ಗಗನಯಾತ್ರಿ ಅಂತಂದ್ರೆ ISS, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗ್ತಾ ಇರತಕ್ಕಂತ ಭಾರತದ ಮೊದಲ ಗಗನಯಾತ್ರಿ. ಇನ್ನು ರಾಕೇಶ್ ಶರ್ಮಾ ಅವರು ಮೊದಲು ಸ್ಪೇಸ್ಗೆ ಹೋದಂತ ಗಗನಯಾತ್ರಿ ಆಗಿದ್ರು ಭಾರತದ. ಹಾಗಾಗಿ ಇವರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗ್ತಾ ಇರತಕ್ಕಂತ ಭಾರತೀಯರು. ಇವರು 14 ದಿನಗಳನ್ನ ಬಾಹ್ಯಾಕಾಶದಲ್ಲಿ ಕಳೆಯಲಿದ್ದಾರೆ. ಮುಂದಿನ ವಿಷಯ, ಆಫ್ಟರ್ ಅ 6-year ಬ್ರೇಕ್ ಡ್ಯೂ ಟು COVID-19 and border tension, Kailash Manasarovar Yatra has resumed with 36 Indian pilgrims crossed into Tibet, marking the first restored people-to-people contact between India and China. ಕೋವಿಡ್ ಆದಾಗಿಂದ ಭಾರತದಿಂದ ಈ ಮಾನಸ ಸರೋವರ ಯಾತ್ರೆ ಅಂತ ಇರುತ್ತೆ, ಇದನ್ನ ಕೈಗೊಳ್ಳೋ ಇರಲಿಲ್ಲ. ಅಂತಂದ್ರೆ ಆ ಯಾತ್ರೆ ನಿರ್ಬಂಧಿಸ್ಬಿಟ್ಟಿದ್ರು. ಈಗ ಅದೇ ಮತ್ತೆ ಪುನರಾರಂಭಗೊಳ್ತಾ ಇದೆ. ಅಂತಂದ್ರೆ ಒಂದು ಕಾರಣ ಯಾಕೆ ನಿರ್ಬಂಧಿಸಿದ್ರು ಅಂತಂದ್ರೆ, ಮುಖ್ಯವಾಗಿ ಆಗ ಚೀನಾ, ಯಾವುದು ಭಾರತ ಚೀನಾ ನಡುವೆ ಕೆಲವೊಂದು ಉದ್ವಿಗ್ನತೆ ಸೃಷ್ಟಿ ಆಗ್ತಾ ಇತ್ತು. ಈಗ ಅದು ಮತ್ತೆ ಒಳ್ಳೆಯ ಒಂದು ಬೆಳವಣಿಗೆ ಕಾಣ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್, ಜನಸಂಪರ್ಕ
ಜನರು ಅಲ್ಲಿ ಹೋಗೋದು, ಅಲ್ಲಿನ ಜನರು ಇಲ್ಲಿ ಬರೋದು ಮತ್ತೆ ಆರಂಭ ಆಗ್ತಾ ಇದೆ. ಇದರ ಬಗ್ಗೆ ನಿಮ್ಗೆ ಗೊತ್ತಿದೆ, ಕೈಲಾಶ್ ಮಾನಸರೋವರ್ ಯಾತ್ರಾ ಇಸ್ ಹೈ ಆಲ್ಟಿಟ್ಯೂಡ್ ಹಿಂದೂ ಪಿಲ್ಗ್ರಿಮೇಜ್ ಟು ಮೌಂಟ್ ಕೈಲಾಶ್. ಕೈಲಾಶ ಪರ್ವತ ಶಿವನ ವಾಸಸ್ಥಾನ ಅಂತ ಹಿಂದೂಗಳ ಒಂದು ಧಾರ್ಮಿಕ ಭಾವನೆ ಇದೆ. ಹಾಗಾಗಿ ಅದಕ್ಕೋಸ್ಕರ ಅಂಡ್ ಲೇಕ್ ಮಾನಸ ಸರೋವರ್ ಇನ್ ದ ಟಿಬೇಟ್ ಆಟೋನಾಮಸ್ ರೀಜನ್ ಆಫ್ ಚೀನಾ, ಟಿಬೇಟ್ ನಲ್ಲಿ ಇರುವಂತಹ ಮಾನಸ ಸರೋವರ, ಅದಕ್ಕೆ ಪ್ರವಾಸವನ್ನ ಕೈಗೊಳ್ತಾರೆ. ಆರ್ಗನೈಸ್ಡ್ ಬೈ ಇಂಡಿಯಾಸ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ವಯಾ ರೂಟ್ಸ್ ಥ್ರೂ ಸಿಕ್ಕಿಂ, ನಾಥುಲಾ ಅಂಡ್ ಉತ್ತರಾಖಂಡ್ ಲಿಪು ಲೇಕ್. ಮುಖ್ಯವಾಗಿ ಸಿಕ್ಕಿಂ ಮತ್ತೆ ಉತ್ತರಾಖಂಡ್ ಎರಡು ರಾಜ್ಯಗಳ ಇಂದ ಅದು ಪಾಸ್ ಆಗತ್ತೆ. ಹಾಗಾಗಿ ಇದನ್ನ ನಡೆಸೋರು, ಮುಖ್ಯವಾಗಿ ಇದರ ಮೇಲ್ವಿಚಾರಣೆ ಆರ್ಗನೈಸ್ ಮಾಡೋರು ಯಾರು? ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ಇನ್ನು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅನ್ನೋದು LOC ಅಂತ ಕೇಳ್ತೀರಿ, ಇದು LAC. ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಇಸ್ ದಿ ಡಿಸ್ಪ್ಯೂಟೆಡ್ ಅಂಡ್ ಅನ್ಡಿಮಾರ್ಕೇಟೆಡ್ ಬೌಂಡ್ರಿ ಬಿಟ್ವೀನ್ ಇಂಡಿಯಾ ಅಂಡ್ ಚೀನಾ. ಇದು ತುಂಬಾ ವಿವಾದಕ್ಕೊಳಗಾಗ್ತಾ ಇರುತ್ತೆ. ವಾಸ್ತವಿಕ ನಿಯಂತ್ರಣ ರೇಖೆ, ಗಡಿ ನಿಯಂತ್ರಣ ರೇಖೆ ಅಂತ ಕೆಲವೊಂದ್ಸರಿ ನೀವು ಕೇಳ್ತಿ ಇರಬಹುದು ನ್ಯೂಸ್ ಅಲ್ಲಿ. ವೇರ್ ಮಿಲಿಟರಿ ಸ್ಟ್ಯಾಂಡ್ ಆಫ್ಸ್ like the Galwan clash have disrupted ties. Restoring cultural exchanges like this yatra signals cautious diplomatic harming. ಅಂತಂದ್ರೆ ಈಗ ಗಲ್ವಾನ್ ವ್ಯಾಲಿಯಲ್ಲಿ ಆಗ್ತಾ ಇರತಕ್ಕಂತ ಸಂಘರ್ಷದ ಬಗ್ಗೆ ನೀವು ಮೊದಲು ಕೇಳಿರಬಹುದು. ಮತ್ತೆ ಈ ಒಂದು ಪ್ರದೇಶದಲ್ಲಿ ಆವಾಗ ಕೆಲವೊಂದು ಸೇನಾ ಕಾರ್ಯಾಚರಣೆಗಳು ಆಗ್ತಾ ಇರ್ತಿತ್ತು. ಆದ್ರೆ ಈಗ ಮತ್ತೆ ಯಾತ್ರೆ ಶುರುವಾಗಿದೆ ಅಂತಂದ್ರೆ ಇದರ ಅರ್ಥ ಏನು? ಉದ್ವಿಗ್ನತೆ ಕಡಿಮೆ ಆಗ್ತಾ ಇದೆ ಅಂತ. ಇನ್ನು ಮುಂದಿನ ವಿಚಾರ, ನ್ಯೂ ಸ್ಟಡಿ ಇನ್ ಬೆಂಗಳೂರು ಫೌಂಡ್ ದಟ್ ಏರಿಯಾಸ್ ವಿತ್ ಲೆಸ್ ಹೀಟ್ ಅಂಡ್ ಬೆಟರ್ ನೇಟಿವ್ ಟ್ರೀ ಕವರ್ ಹ್ಯಾಡ್ ಹೈಯರ್ ಬರ್ಡ್ ಡೈವರ್ಸಿಟಿ. ಬೆಂಗಳೂರಿನಲ್ಲಿ ಒಂದು ಹೊಸ ಸ್ಟಡಿ ಮಾಡಿದ್ದಾರೆ. ಆ ಸ್ಟಡಿ ಏನ್ ಗೊತ್ತಾಗಿದೆ ಅಂತಂದ್ರೆ, ಎಲ್ಲಿ ಕಡಿಮೆ ಶಾಖ ಇರುತ್ತೆ ಮತ್ತೆ ನೇಟಿವ್ ಟ್ರೀಸ್ಗಳು ಅಂತಂದ್ರೆ ಸ್ಥಳೀಯ ಮರಗಳು, ಅಂತಂದ್ರೆ ಆ ಪ್ರದೇಶದಲ್ಲೇ ಹುಟ್ಟಿ ಅಲ್ಲಿನ ವಾತಾವರಣಕ್ಕೆ ಹೊಂದ್ಕೊಂಡು ಬೆಳೀತಾ ಇರತಕ್ಕಂತ ಮರಗಳು, ಆ ಮರಗಳಲ್ಲಿ ಮುಖ್ಯವಾಗಿ ಏನಿದೆ, ಹೈಯರ್ ಬರ್ಡ್ ಡೈವರ್ಸಿಟಿ. ಆ ಎಲ್ಲ ಮರಗಳಿಂದಾಗಿ ಅಲ್ಲಿನ ಪಕ್ಷಿ ವೈವಿಧ್ಯತೆ ಜಾಸ್ತಿ ಇದೆ. ಆ ಮರಗಳು ಇರುವಲ್ಲಿ ಯಾವ ಮರಗಳು? ನೇಟಿವ್ ಮರಗಳು. ವೈಲ್ ಹೀಟ್ ಐಲ್ಯಾಂಡ್ ವಿತ್ ನಾನ್ ನೇಟಿವ್ ಟ್ರೀ ಸ್ಪೀಶೀಸ್ ಹ್ಯಾಡ್ ಲೋವರ್ ಬಯೋಡೈವರ್ಸಿಟಿ. ಆದ್ರೆ ಸ್ಥಳೀಯ ಅಲ್ಲದ ಅಂತಂದ್ರೆ ಬೇರೆ ಯಾವುದೋ ಒಂದು ಪ್ರದೇಶದ ಮರ ಆಮೇಲೆ ಅಲ್ಲಿ ನೆಟ್ಟು ಆಮೇಲೆ ನಿಧಾನವಾಗಿ ಅದು ಅಡಾಪ್ಟ್ ಆಗಿದೆ, ಆದ್ರೆ ಆ ಒಂದು ಮರಗಳಿಗೆ ಸಂಬಂಧಪಟ್ಟ ಹಾಗೆ ಜೀವ ವೈವಿಧ್ಯತೆ ಅಷ್ಟೇನು ಇಲ್ಲ. ಮತ್ತೆ ಹೀಟ್ ಐಲ್ಯಾಂಡ್ಗಳು, ಉಷ್ಣ ದ್ವೀಪ ಕೆಳಗಡೆ ಕೊಟ್ಟಿದ್ದೇವೆ ನೋಡಿ, ಅರ್ಬನ್ ಹೀಟ್ ಐಲ್ಯಾಂಡ್ ಅಂತ ಕರೀತೇವೆ. ಇದ್ರ ಬಗ್ಗೆ ಹೇಳ್ತೇನೆ. ಅರ್ಬನ್ ಹೀಟ್ ಐಲ್ಯಾಂಡ್ ಇದು ಏನಾಗ್ತಾ ಇದೆ, ಸ್ಟ್ರೆಸ್ಸಿಂಗ್ ದಿ ನೀಡ್ ಫಾರ್ ಎಕಾಲಜಿಕಲಿ ಇನ್ಫಾರ್ಮ್ಡ್ ಅರ್ಬನ್ ಗ್ರೀನಿಂಗ್. ಹಾಗಾಗಿ ಮುಖ್ಯವಾಗಿ ಹೇಗಿರಬೇಕು ಒಂದು ನಗರ, ಯಾವ ರೀತಿ ಅದು ಪರಿಸರ ಸ್ನೇಹಿ ಆಗ್ಬೇಕು ಅನ್ನೋದ್ರ ಬಗ್ಗೆ ಈಗ ನಾವು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಅದರ ಬಗ್ಗೆ ಇನ್ನಷ್ಟು ಕ್ರಮಗಳನ್ನ ಕೈಗೊಳ್ಳುವ ಅವಶ್ಯಕತೆ ಇದೆ ಅಂತ ಇದರಿಂದ ನಮ್ಗೆ ಗೊತ್ತಾಗುತ್ತೆ. ಹಾಗಾದ್ರೆ ಏನಿದು ಅರ್ಬನ್ ಹೀಟ್ ಐಲ್ಯಾಂಡ್ ಅಂತಂದ್ರೆ? ಸಿಟಿ ಏರಿಯಾ ದಟ್ ಈಸ್ ಸಿಗ್ನಿಫಿಕೆಂಟ್ಲಿ ವಾರ್ಮರ್ ದೆನ್ ನಿಯರ್ ಬೈ ರೂರಲ್ ಏರಿಯಾಸ್. ಒಂದು ಸಿಟಿ ಇದೆ ಅಂತ ಇಟ್ಕೊಳ್ಳಿ. ಈ ಸಿಟಿ ಸುತ್ತ ಕೆಲವೊಂದು ಹಳ್ಳಿಗಳಿದೆ, ಬೇರೆ ಬೇರೆ ಹಳ್ಳಿಗಳಿರ್ಬೋದು. ಈ ಸುತ್ತಮುತ್ತಲಿನ ಹಳ್ಳಿಗಿಂತ ಸಿಟಿ ಅನ್ನೋದು ಜಾಸ್ತಿ ಹೀಟ್ ಆಗಿರುತ್ತೆ, ಅಂತಂದ್ರೆ ಜಾಸ್ತಿ ವಾರ್ಮರ್ ಆಗಿರುತ್ತೆ, ಹೆಚ್ಚು ಶಾಖವನ್ನು ಹೊಂದಿರುತ್ತೆ. ಯಾಕೆ ಅಂತಂದ್ರೆ ಡ್ಯೂ ಟು ಡೆನ್ಸ್ ಕಾಂಕ್ರೀಟ್, ಲೋ ವೆಜಿಟೇಷನ್. ಕಾಂಕ್ರೀಟ್ ಇಂದ ಮಾಡಿರ್ತಾರೆ, ಅದು ಹೆಚ್ಚು ಉಷ್ಣವನ್ನ ಹೇಳ್ಕೊಂಡು ಹೆಚ್ಚು ಬಿಡುಗಡೆ ಮಾಡುತ್ತೆ. ಮತ್ತೆ ವೆಜಿಟೇಷನ್ ಅಂದ್ರೆ ಪರಿಸರ, ಸಸ್ಯ ಸಂಪತ್ತು ಬಹಳ ಕಡಿಮೆ ಇದೆ. ಅಂಡ್ ಹ್ಯೂಮನ್ ಆಕ್ಟಿವಿಟಿ, ಅದರಲ್ಲೂ ಬೇರೆ ಬೇರೆ ವಾಹನಗಳಿರ್ಬಹುದು, ಫ್ಯಾಕ್ಟರಿಗಳಿರ್ಬಹುದು, ಇದರಿಂದ ಜಾಸ್ತಿ ಉಷ್ಣಾಂಶ ವಾತಾವರಣಕ್ಕೆ ಬಿಡುಗಡೆ ಆಗ್ತಾ ಇದೆ. ವಿಚ್ ರೆಡ್ಯೂಸಸ್ ಲೋಕಲ್ ಬಯೋಡೈವರ್ಸಿಟಿ. ಎಲ್ಲಾ ಕಾರಣಗಳಿಂದಾಗಿ ಸ್ಥಳೀಯ ಜೀವ ವೈವಿಧ್ಯತೆ ಕಡಿಮೆ ಆಗ್ಬಿಟ್ಟಿದೆ. ವರ್ಸನ್ಸ್ ಹೀಟ್ ಸ್ಟ್ರೆಸ್ ಫಾರ್ ಬೋತ್ ಪೀಪಲ್ ಅಂಡ್ ವೈಲ್ಡ್ ಲೈಫ್. ಆ ಒಂದು ಶಾಖದಿಂದ ಬರುವಂತ ಒತ್ತಡ ಜಾಸ್ತಿ ಆಗ್ತಾ ಇದೆ, ಅದರಿಂದ ಮನುಷ್ಯರಿಗೆ ಹಾಗೂ ಪ್ರಾಣಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇನ್ನು ನೇಟಿವ್ ಮತ್ತೆ ಎಕ್ಸಾಟಿಕ್ ಸ್ಪೀಶೀಸ್ ಅಂತ ನೀವು ಕೆಲವೊಂದ್ ಕಡೆ ಕೇಳಿರ್ತೀರಿ, UPSC ಸಹ ಇದನ್ನ ಕೇಳ್ತಾ ಇರ್ತಾರೆ ಅವಾಗ. ನೇಟಿವ್ ಸ್ಪೀಶೀಸ್ ಆರ್ ಪ್ಲಾಂಟ್ಸ್ ನ್ಯಾಚುರಲಿ ಫೌಂಡ್ ಇನ್ ಅ ರೀಜನ್. ನೇಟಿವ್ ಅಂತಂದ್ರೆ ನೀವು ಕೇಳಿರ್ಬೋದು, ನಿಮ್ ನೇಟಿವ್ ಯಾವುದು ಅಂತ ಕೆಲವೊಂದ್ ಕಡೆ ಕೇಳ್ತಾರಲ್ವಾ. ಅಂತಂದ್ರೆ ನೀವು ಎಲ್ಲಿಂದ ಬಂದಿದ್ದೀರಿ, ನಿಮ್ ನೇಟಿವ್ ಪ್ಲೇಸ್ ಅಂತಂದ್ರೆ ನಿಮ್ಮ ಯಾವ ಊರು ಅಂತ ಹೇಳಿದ ಹಾಗೆ. ನೇಟಿವ್ ಅಂತಂದ್ರೆ ಸ್ಥಳೀಯ, ಅಂತಂದ್ರೆ ಆ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಿರತಕ್ಕಂತಹ ಪ್ಲಾಂಟ್ಗಳು. ನ್ಯಾಚುರಲಿ ಫೌಂಡ್ ಇನ್ ಅ ರೀಜನ್, ಆ ಪ್ರದೇಶದಲ್ಲಿ ಸಹಜವಾಗಿ ಸ್ವಾಭಾವಿಕವಾಗಿ ಸಿಗುವಂತಹ ಕೆಲವೊಂದು ಸಸ್ಯ ವರ್ಗಗಳಾಗಿರಬಹುದು. ಅಂಡ್ ಸಪೋರ್ಟ್ ಲೋಕಲ್ ಬಯೋಡೈವರ್ಸಿಟಿ, ಆ ಒಂದು ಪ್ಲಾಂಟ್ಗಳು ಸ್ಥಳೀಯ ಜೀವ ವೈವಿಧ್ಯತೆಗೆ ಸಪೋರ್ಟ್ ಮಾಡುತ್ತವೆ. ಇದು ನೇಟಿವ್. ಎಕ್ಸಾಟಿಕ್ ಸ್ಪೀಶೀಸ್ ಅಂತಂದ್ರೆ ನಾನ್ ನೇಟಿವ್, ಅಂತಂದ್ರೆ ಬೇರೆ ಯಾವುದೋ ಒಂದು ಬದಿಯಿಂದ, ಯಾವುದೋ ಪ್ರದೇಶದಿಂದ ಅಲ್ಲಿಗೆ ಬಂದಿರೋದು. ಸ್ಪೀಶೀಸ್ ಲೈಕ್ ಜಕರಾಂಡ ಅಂತ ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅದನ್ನ ನೆನ್ಪಿಟ್ಕೊಳ್ಳಿ.
ಮೇ ಲುಕ್ ಅಟ್ರಾಕ್ಟಿವ್. ಎಕ್ಸಾಟಿಕ್ ಸ್ಪೀಷೀಸ್ಗಳಿರುತ್ತಲ್ವಾ ಅದು ಸ್ವಲ್ಪ ಆಕರ್ಷಣೀಯವಾಗಿ ಕಾಣಬಹುದು, ಬಟ್ ಆಫನ್ ಹಾರ್ಮ್ ಅರ್ಬನ್ ಎಕೋಸಿಸ್ಟಮ್ಸ್ ಬೈ ಡಿಸ್ರಪ್ಟಿಂಗ್ ಫುಡ್ ಚೈನ್ಸ್ ಅಂಡ್ ರೆಡ್ಯೂಸಿಂಗ್ ಬರ್ಡ್ ಡೈವರ್ಸಿಟಿ. ಏನಾಗುತ್ತೆ ಅಂತಂದ್ರೆ, ಸ್ಥಳೀಯವಾಗಿ ಒಂದು ಮರ ಬೆಳೆದಿರುತ್ತೆ, ಆ ಮರದಿಂದ ಆಗ್ತಾ ಇರ್ತಕ್ಕಂಥ ಎಲ್ಲ ಪರಿಣಾಮಗಳು ಅಲ್ಲಿರುವ ವಾತಾವರಣಕ್ಕೆ, ಅಲ್ಲಿರುವ ಪಕ್ಷಿ ಪ್ರಾಣಿಗಳಿಗೆ ಆಲ್ರೆಡಿ ಅಡಾಪ್ಟ್ ಆಗಿರುತ್ತವೆ, ಎಲ್ರಿಗೂ ಅದು ಹೊಂದಿಕೆ ಆಗಿರುತ್ತೆ. ಆದ್ರೆ ಸಡನ್ ಆಗಿ ಒಂದು ಹೊಸ ಒಂದು ಪ್ಲಾಂಟ್ ಬಂತು ಅಂತಂದ್ರೆ ಅದರ ಬಗ್ಗೆ ಅಲ್ಲಿರುವ ಪ್ರಾಣಿ ಪಕ್ಷಿ ಜೀವ ವೈವಿಧ್ಯತೆಗೆ ಗೊತ್ತಿರುವುದಿಲ್ಲ. ಆ ಪ್ಲಾಂಟ್ ಏನ್ ಮಾಡುತ್ತೆ, ಹೆಚ್ಚು ಭಾಗವನ್ನು ಆಕ್ರಮಿಸ್ಕೊಳ್ತಾ ಹೋಗುತ್ತೆ. ಯಾಕಂತಂದ್ರೆ ಆ ಪ್ಲಾಂಟಿನ ಮೇಲೆ ಅಟ್ಯಾಕ್ ಮಾಡೋದಾಗ್ಲಿ ಅಥವಾ ಯಾವುದೇ ಒಂದು ಜೀವಿ ಅದನ್ನ ತಿಂತಾ ಇರೋದಿಲ್ಲ ಮೊದಲು. ಹೊಸ ಪ್ಲಾಂಟ್ ಇದು. ಈ ಪ್ಲಾಂಟ್ ಆಕ್ರಮಿಸ್ಕೊಂಡ್ಮೇಲೆ ಏನಾಗ್ಬಿಡುತ್ತೆ, ಇಲ್ಲಿ ನ್ಯಾಚುರಲ್ ಆಗಿರ್ತಕ್ಕಂಥ ಜೀವ ವಿವಿಧತೆಗೆ ಕುತ್ತು ಬರುತ್ತೆ. ಹಾಗಾಗಿ ಅದರಿಂದಾಗಿ ಡಿಸ್ರಪ್ಟ್ ಆಗುತ್ತೆ ಏನು, ಫುಡ್ ಚೈನ್, ಆಹಾರ ಸರಪಳಿ ಇದೆಯಲ್ವಾ ಅದು ಡಿಸ್ರಪ್ಟ್ ಆಗ್ತಾ ಹೋಗುತ್ತೆ. ಮತ್ತೆ ಬರ್ಡ್ ಡೈವರ್ಸಿಟಿ, ಇಲ್ಲಿ ಪ್ಲಾಂಟ್ಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಬರ್ಡ್ ಡೈವರ್ಸಿಟಿ, ಪಕ್ಷಿಗಳ ಜೀವ ವಿವಿಧತೆ ಸಹ ಕಡಿಮೆ ಆಗುತ್ತೆ. ನೋಡಿ, ಎರಡು ಇದೆ, ಒಂದು ನೇಟಿವ್ ಸ್ಪೀಶೀಸ್ ಅಂತ ಆಯ್ತು, ಇಲ್ಲಿ ಇನ್ನೊಂದು ಎಕ್ಸಾಟಿಕ್ ಸ್ಪೀಶೀಸ್. ಇನ್ನೊಂದು ಟರ್ಮ್ ಸ್ವಲ್ಪ ದಿನದಿಂದ ನೋಡಿದ್ವಿ, IAS, ಏನದು, ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್. ನೆನಪಾಗ್ತಾ ಇದೆಯಾ? ಅಂತಂದ್ರೆ ಬೇರೆ ಯಾವುದೋ ದೇಶದಿಂದ ಒಂದು ಉದ್ದೇಶ ಪೂರ್ವಕವಾಗಿ ಅಥವಾ ಆಕಸ್ಮಿಕವಾಗಿ ನಮ್ಮ ದೇಶಕ್ಕೆ ಬರುವಂತದ್ದು. ಈಗ ನಾವು ರಫ್ತು ಆಮದು ಎಲ್ಲ ಮಾಡ್ತೀವಲ್ವಾ, ಅದರಿಂದಾಗಿ ಕೆಲವೊಂದ್ಸಾರಿ ಅಂತಹ ಸ್ಪೀಶೀಸ್ಗಳು ಬರುತ್ತೆ. ಅವು ಬಂದಾಗ ಏನಾಗುತ್ತೆ, ಇನ್ವೇಸಿವ್ ಅಂದ್ರೆ ಆಕ್ರಮಣಕಾರಿಯಾಗಿರುತ್ತೆ. ಈಗ ಎಕ್ಸಾಟಿಕ್ ಅನ್ನೋದೆಲ್ಲ ಯಾವಾಗಲೂ ಎಕ್ಸಾಟಿಕ್ ಸ್ಪೀಶೀಸ್ಗಳು ಆಕ್ರಮಣಕಾರಿನೇ ಆಗಿರುತ್ತೆ ಅಂತಲ್ಲ, ಆದ್ರೆ ಇನ್ವೇಸಿವ್ ಇರುತ್ತಲ್ವಾ, ಅದು ಬಂತು ಅಂತಂದ್ರೆ, ಆ ಸ್ಪೀಶೀಸ್ಗಳು ಬಂದ್ವು ಅಂತಂದ್ರೆ ಆ ಸುತ್ತಮುತ್ತಲಿನ ವಾತಾವರಣ ಎಲ್ಲ ನಾಶ ಆಗ್ತಾ ಹೋಗುತ್ತೆ ನಿಧಾನವಾಗಿ. ಹಾಗಾಗಿ ಎಕ್ಸಾಟಿಕ್ ಮತ್ತೆ ಇನ್ವೇಸಿವ್ ಎರಡರ ನಡುವಿನ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಇನ್ವೇಸಿವ್ ಯಾವಾಗ್ಲೂ ಎಕ್ಸಾಟಿಕ್ ಆಗಿರಬಹುದು, ಆದ್ರೆ ಎಲ್ಲ ಎಕ್ಸಾಟಿಕ್ಗಳು ಇನ್ವೇಸಿವ್ ಅಲ್ಲ. ಅಂತಂದ್ರೆ ಸ್ಥಳೀಯ ಅಲ್ಲದ ಜೀವಿಗಳು ಅಥವಾ ಮರಗಳು ಯಾವುದೇ ಇರಬಹುದು, ಅದು ಸ್ಥಳೀಯ ಅಲ್ಲ ಅಂತ ಮಾತ್ರಕ್ಕೆ ಅದು ಬಂದು ಇಲ್ಲಿರೋದೆಲ್ಲ ಹಾಳು ಮಾಡುತ್ತೆ ಅಂತಲ್ಲ. ಆದ್ರೆ ಹಾಳು ಮಾಡೋದು ಬಂತಂದ್ಮೇಲೆ ಅದ್ರ ಗುರಿ ಇನ್ವೇಸಿವ್ ಅಂತಂದ್ರೆ ಏನು, ಆಕ್ರಮಣ ಮಾಡೋದು ಅಷ್ಟೇ. ಅಂತ ಸ್ಪೀಶೀಸ್ಗಳ ಕುರಿತು ನಾವು ಹೆಚ್ಚು ಜಾಗರೂಕತೆಯನ್ನ ವಹಿಸ್ಕೊಳ್ಬೇಕಾಗತ್ತೆ. ಇನ್ನು ಮುಂದಿನದು, ಇಂಡಿಯನ್ ಗವರ್ಮೆಂಟ್ ಹ್ಯಾಸ್ ಅನೌನ್ಸ್ಡ್ ದಟ್ ನೆಕ್ಸ್ಟ್ ಸೆನ್ಸಸ್ ವಿಲ್ ಬಿ ಹೆಲ್ಡ್ ಇನ್ 2 phases. ಇದ್ರ ಬಗ್ಗೆ ನೋಡಿದ್ವಿ, 2 ಹಂತಗಳಲ್ಲಿ ಮುಂದಿನ ಜನಗಣತಿ ನಡೆಯುತ್ತೆ. ಅಂಡ್ ವಿಲ್ ಇನ್ಕ್ಲೂಡ್ ಕಾಸ್ಟ್ ಎನ್ಯುಮರೇಷನ್ ಟು ಹೆಲ್ಪ್ ಐಡೆಂಟಿಫೈ ಅಂಡ್ ಅಪ್ಲಿಫ್ಟ್ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್. ಅಂತಂದ್ರೆ 2 ಹಂತಗಳು ನಡೆಯುತ್ತೆ. ಮತ್ತೆ ಇದರಲ್ಲಿ ಅಂಚಿನಲ್ಲಿರುವುದು ಅಂತಂದ್ರೆ ಹಿಂದುಳಿದವರು ಅಂತ ಸಮುದಾಯಗಳನ್ನ ಗುರುತಿಸಲಿಕ್ಕೆ, ಅವರ ಜೀವನವನ್ನ ಉನ್ನತೀಕರಿಸಲಿಕ್ಕೆ ಏನ್ ಮಾಡ್ತಾರೆ, ಎನ್ಯುಮರೇಷನ್ ಅಂತಂದ್ರೆ ಎಣಿಕೆ ಮಾಡೋದು, ಕಾಸ್ಟ್ ಎಣಿಕೆ, ಜಾತಿ ಗಣತಿಯನ್ನ ಸಹ ಮಾಡ್ತಾರೆ ಇದರಲ್ಲಿ. ಅವಾಗ ಎಣಿಕೆ ಮಾಡಿ ಗಣತಿ ಮಾಡಿ ಅವರಿಗೋಸ್ಕರ ಒಳ್ಳೆಯ ನಿರ್ಧಾರಗಳನ್ನ, ನೀತಿಗಳನ್ನ ರೂಪಿಸುವುದು ಈಗ ಸದ್ಯಕ್ಕಿರುವ ಯೋಜನೆ. 2 ಫೇಸ್ ಅಂತ ಹೇಳಿದ್ವಲ್ವಾ, ಯಾವ್ದ್ಯಾವ್ದು? ಫಸ್ಟ್ ಹೌಸ್ ಲಿಸ್ಟಿಂಗ್ ಫೇಸ್, ಲಿಸ್ಟಿಂಗ್ ಆಲ್ ಡ್ವೆಲ್ಲಿಂಗ್ ಅಂಡ್ ಹೌಸಿಂಗ್ ಕಂಡೀಷನ್. ಅಂದ್ರೆ ಮೊದಲನೇದು ಮನೆಗಳನ್ನ ಪಟ್ಟಿ ಮಾಡ್ತಾ ಹೋಗೋದು, ಎಲ್ಲೆಲ್ಲಿ ವಾಸಸ್ಥಳ ಇದೆ, ಯಾವ್ಯಾವ ಬಿಲ್ಡಿಂಗ್ ಗಳಿದೆ, ಹೇಗೆ ವಾಸ ಮಾಡ್ತಾ ಇದ್ದಾರೆ, ಅದನ್ನ ಪಟ್ಟಿ ಮಾಡೋದು ಮೊದಲನೇ ಹಂತ. ಅಂಡ್ ದಿ ಸೆಕೆಂಡ್ ಒನ್ ಈಸ್ ಪಾಪ್ಯುಲೇಷನ್ ಎನ್ಯುಮರೇಷನ್, ಎರಡನೇದು ಜನಸಂಖ್ಯೆನ ಎಣಿಕೆ ಮಾಡೋದು. ಅಲ್ಲಿ ಸೋಶಿಯೋ ಎಕನಾಮಿಕ್ ಡೀಟೇಲ್ಗಳು, ಉದಾಹರಣೆಗೆ ಕಾಸ್ಟು, ಎಜುಕೇಶನ್, ಆಕ್ಯುಪೇಷನ್, ಇದೆಲ್ಲ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಇನ್ನು ರಿಫಾರ್ಮಿಂಗ್ ಕಾಸ್ಟ್ ಎನ್ಯುಮರೇಷನ್, ಟು ಮೇಕ್ ಕಾಸ್ಟ್ ಡೇಟಾ ಮೀನಿಂಗ್ಫುಲ್, ಎಕ್ಸ್ಪರ್ಟ್ಸ್ ಸಜೆಸ್ಟ್ ಲಿಂಕಿಂಗ್ ಸೋಶಿಯೋ ಎಕನಾಮಿಕ್ ಡೇಟಾ, ಉದಾಹರಣೆಗೆ ಹೌಸಿಂಗ್, ಎಜುಕೇಶನ್ ಅಂಡ್ ವರ್ಕ್ ಸ್ಟೇಟಸ್ ವಿತ್ ಕಾಸ್ಟ್ ಐಡೆಂಟಿಟಿ ಇನ್ ದಿ ಸೇಮ್ ಸ್ಕೆಡ್ಯೂಲ್, ಸಿಂಪ್ಲಿಫೈಯಿಂಗ್ ದಿ ಕ್ವಶನ್ವೇರ್ ಬೈ ರಿಮೂವಿಂಗ್ ಔಟ್ಡೇಟೆಡ್ ಆರ್ ಲೆಸ್ ಯೂಸ್ಫುಲ್ ಕ್ವಶನ್ಸ್. ಈ ಜನಗಣತಿಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪರ್ಟ್ಗಳು, ತಜ್ಞರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದನ್ನ ಇನ್ನಷ್ಟು ಅರ್ಥಪೂರ್ಣ ಆಗಿಸ್ಲಿಕ್ಕೆ ಈಗ ಅವರ ವಸತಿ, ಶಿಕ್ಷಣ, ಕೆಲಸ ಯಾವ ರೀತಿ ಮಾಡ್ತಾ ಇದ್ದಾರೆ, ಯಾವ ಕೆಲಸವನ್ನ ಪಡ್ಕೊಂಡಿದ್ದಾರೆ ಅನ್ನೋದನ್ನ ಜಾತಿಯ ಜೊತೆ ಲಿಂಕ್ ಮಾಡಬೇಕು. ಮತ್ತೆ ಹಳೆ ಕಾಲದ ಯಾವ್ದಾವುದೋ ಅನ್ನೆಸೆಸರಿ ಕ್ವಶನ್ಗಳಿರುತ್ತೆ, ಅದನ್ನ ತೆಗೆದು ಹಾಕ್ಬೇಕು, ಈ ಬರ್ಡನ್ಗಳನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಈಗ ಕ್ವಶನ್ ಇದೆ, ನೋಡೋಣ ನಿಮಗೆ ಎಷ್ಟು ನೆನಪಿದೆ ಅಂತ. ವಿತ್ ರೆಫರೆನ್ಸ್ ಟು GST structure and recent discussion by the GST Council, consider the following statements. ನೋಡಿ, ಮೊದಲನೇದು, ರೇಟ್ rationalization under GST aims at reducing the number of tax slabs currently in use. ಹೌದಾ, ರೇಟ್ rationalization ನಲ್ಲಿ ಈಗ ಸ್ಲ್ಯಾಬ್ಗಳಿರುತ್ತೆ, ಅದನ್ನ ರೆಡ್ಯೂಸ್ ಮಾಡುವಂಥದ್ದು ಆಗಬಹುದು. ಇನ್ನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬೆನಿಫಿಟ್ಸ್ ಮೇ ಡಿಮಿನಿಶ್ ಇಫ್ ಅ ಗುಡ್ ಇಸ್ ಮೂವ್ ಫ್ರಾಮ್ ದಿ 12% ಸ್ಲ್ಯಾಬ್ ಟು ದಿ 5% ಸ್ಲ್ಯಾಬ್. 12% ಇಂದ 5% ಗೆ ಸ್ಲ್ಯಾಬ್ ಅನ್ನ ಕಡಿಮೆ ಮಾಡಿಬಿಟ್ರೆ ಇನ್ಪುಟ್ ಟ್ಯಾಕ್ಸ್ ಬೆನಿಫಿಟ್ಗಳು ಕಡಿಮೆ ಆಗ್ಬಿಡಬಹುದು, ಅದು ಸಿಗದೆ ಇರಬಹುದು. ಸರ್ವಿಸ್ ಇಂಟರ್ಮೀಡಿಯರೀಸ್ ಸರ್ವಿಂಗ್ ಫಾರಿನ್ ಕ್ಲೈಂಟ್ಸ್ ಆರ್ ಆಟೋಮ್ಯಾಟಿಕಲಿ, ಇಂಥ ಟರ್ಮ್ಗಳ ಬಗ್ಗೆ ಮತ್ತೆ ಹೇಳ್ತಾ ಇರ್ತೇನೆ,
ಅದನ್ನ ಎಚ್ಚರಿಕೆಯಿಂದ ನಾವು ಗಮನಿಸಬೇಕಾಗುತ್ತೆ. ಆಟೋಮ್ಯಾಟಿಕಲಿ ಎಕ್ಸೆಂಪ್ಟ್ ಫ್ರಾಮ್ ದಿ 18% GST ಅಂಡರ್ ದಿ ಕರೆಂಟ್ ರೆಜಿಮ್. ಅಂತಂದ್ರೆ ಈಗಿರುವ GST ರೆಜಿಮ್ ಅಲ್ಲಿ GST ನಿಯಮಗಳ ಪ್ರಕಾರ ಈಗ ಫಾರಿನ್ ಕ್ಲೈಂಟ್ ಗಳಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾರಲ್ವಾ, ಅವ್ರಿಗೆ ಆಟೋಮ್ಯಾಟಿಕಲಿ 18% GST ಎಕ್ಸೆಂಪ್ಟ್ ಆಗ್ಬಿಡುತ್ತೆ, ಅದನ್ನ ತೆಗೆದುಹಾಕಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಅದು ಇದು ಇನ್ಕರೆಕ್ಟ್. ಮೂರನೇದು ಇನ್ಕರೆಕ್ಟ್. 1 and 2 ಆರ್ ಕರೆಕ್ಟ್. ಯಾಕಂತಂದ್ರೆ ಇಂಟರ್ಮೀಡಿಯೇಟ್ಸ್ ಇದಾರಲ್ವಾ, ಇವರು ಅವರ ತೆಗೆದುಹಾಕೋ ಅಂತಂದ್ರೆ 18% ಅವರಿಗೆ ತೆಗೆದುಹಾಕೋದಾ ಅಷ್ಟು ಟ್ಯಾಕ್ಸ್ ಇಟ್ಕೊಳ್ಳೋದಾ ಬೇಡವಾ ಅಂತ ಇಟ್ಸ್ ಅಂಡರ್ ಕನ್ಸಿಡರೇಷನ್. ಅದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆಟೋಮೆಟಿಕ್ ಆಗಿ ಅವರಿಗೆ ಎಕ್ಸೆಂಪ್ಟ್ ಆಗಲ್ಲ ಅದು. ಮುಂದಿನ ಪ್ರಶ್ನೆ ನೋಡಿ. ವಿತ್ ರೆಫರೆನ್ಸ್ ಟು ದಿ ಅಪ್ಕಮಿಂಗ್ ಇಂಡಿಯನ್ ಸೆನ್ಸಸ್ ಅಂಡ್ ಕಾಸ್ಟ್ ಎನ್ಯುಮರೇಷನ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಹೌಸ್ ಲಿಸ್ಟಿಂಗ್ ಫೇಸ್ ಇನ್ವಾಲ್ವ್ಸ್ ಕಲೆಕ್ಟಿಂಗ್ ಇಂಡಿವಿಜುವಲ್ ಲೆವೆಲ್ ಸೋಶಿಯೋ ಎಕನಾಮಿಕ್ ಇನ್ಫಾರ್ಮೇಶನ್ ಇನ್ಕ್ಲೂಡಿಂಗ್ ಕಾಸ್ಟ್. 2 ಫೇಸ್ಗಳಿರುತ್ತೆ ಅಂತ ಹೇಳಿದ್ವಿ. ಇವ್ರೇನ್ ಹೇಳ್ತಾ ಇದ್ದಾರೆ, ಹೌಸ್ ಲಿಸ್ಟಿಂಗ್ ಫೇಸ್ ಅಲ್ಲಿ ಇಂಡಿವಿಜುವಲ್ ಲೆವೆಲ್ಗೆ ಹೋಗಿ ಅವರ ಎಲ್ಲಾ ಸೋಶಿಯೋ ಎಕನಾಮಿಕ್ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತಾರಂತೆ ಅಂತ ಹೇಳ್ತಾ ಇದ್ದಾರೆ. ಎರಡನೇದು ನೋಡಿ, ಗವರ್ಮೆಂಟ್ ಏಮ್ಸ್ ಟು ಇನ್ಕ್ಲೂಡ್ ಕಾಸ್ಟ್ ಎನ್ಯುಮರೇಷನ್ ಟು ಸಪೋರ್ಟ್ ಪಾಲಿಸಿ ಪ್ಲಾನಿಂಗ್ ಫಾರ್ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್. ಗವರ್ಮೆಂಟ್ ಈ ಕಾಸ್ಟ್ ಎನ್ಯುಮರೇಷನ್ ಜಾತಿ ಗಣತಿ ಮಾಡಿ ಏನ್ ಮಾಡುತ್ತೆ, ಪಾಲಿಸಿಯನ್ನ ಪ್ಲಾನ್ ಮಾಡುತ್ತೆ. ಇದರಿಂದಾಗಿ ಹಿಂದುಳಿದ ಬೇರೆ ಬೇರೆ ವರ್ಗಗಳಿಗೆ ಹೆಚ್ಚು ಸಾಮಾಜಿಕ ಅಥವಾ ಬೇರೆ ಬೇರೆ ಆರ್ಥಿಕ ಪ್ರಯೋಜನಗಳನ್ನ, ಶಾಸನಗಳನ್ನ, ಯೋಜನೆಗಳನ್ನ ಜಾರಿಗೊಳಿಸೋದಕ್ಕೆ ಸರ್ಕಾರ ಹೊರಟಿದೆ ಅನ್ನೋದು ಎರಡನೇದು. Experts have recommended integrating cost data with socio-economic indicators to enhance the utility of the data collected. ಹೌದಾ? ಎಕ್ಸ್ಪರ್ಟ್ಗಳು ಏನ್ ಹೇಳ್ತಾ ಇದ್ದಾರೆ ಅಂತ ನೆನಪಾಗ್ತಾ ಇದೆಯಾ? ಸೋಶಿಯೋ ಎಕನಾಮಿಕ್ ಇಂಡಿಕೇಟರ್ಗಳನ್ನ ಅಂತಂದ್ರೆ ಅವರ ವಸತಿ, ಅವರಿಗೆ ಯಾವ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ, ಇದನ್ನೆಲ್ಲವನ್ನ ಕಾಸ್ಟ್ ಡೇಟಾ ಜೊತೆ ಇಂಟಿಗ್ರೇಟ್ ಮಾಡಬೇಕು ಅಂತ ಅವ್ರು ಹೇಳ್ತಿದ್ರು ಅಂತ ನಾವು ನೋಡಿದ್ವಿ ಅವಾಗ. ಹಾಗಾದ್ರೆ ಯಾವ ಸ್ಟೇಟ್ಮೆಂಟ್ ಕರೆಕ್ಟು? ಇಲ್ಲಿ ಓನ್ಲಿ 2 ಅಂತಂದ್ರೆ ಕೇವಲ 2 ಸ್ಟೇಟ್ಮೆಂಟ್ಗಳು ಮಾತ್ರ ಕರೆಕ್ಟ್. 2 and 3 ಆರ್ ಕರೆಕ್ಟ್. 1 is incorrect. ಯಾಕೆ? ಕಾಸ್ಟ್ ಡೇಟಾ ಇಸ್ ಕಲೆಕ್ಟೆಡ್ ಇನ್ ದಿ ಪಾಪ್ಯುಲೇಷನ್ ಎನ್ಯುಮರೇಷನ್ ಫೇಸ್, ನಾಟ್ ಹೌಸ್ ಲಿಸ್ಟಿಂಗ್. ಮೊದಲನೇದು ಹೌಸ್ ಲಿಸ್ಟಿಂಗ್ ಮಾತ್ರ ಅಲ್ವಾ, ಅದರಲ್ಲಿ ಮನೆಗಳ ಬಗ್ಗೆ, ವಾಸಸ್ಥಾನಗಳ ಬಗ್ಗೆ ಚೆಕ್ ಮಾಡ್ತಾರೆ, ಅದನ್ನ ಆ ಡೀಟೇಲ್ ಅನ್ನ ಪಡ್ಕೊಳ್ತಾರೆ. ಆದ್ರೆ ಕಾಸ್ಟ್ ಡೇಟಾ ಪಡ್ಕೊಳ್ಳೋದು ಯಾವಾಗ? ನೆಕ್ಸ್ಟ್ ಇಂಡಿವಿಜುವಲ್ ಆಗಿ ಹೋಗಿ ಪ್ರತಿ ಮನೆಗೆ ಹೋಗಿ ಮತ್ತೆ 2ನೇ ಫೇಸ್ ಅಲ್ಲಿ ಅದನ್ನ ಪಡ್ಕೊಳ್ಳೋದು. ಇನ್ನು ಮುಂದಿನ ಕ್ವಶನ್ ನೋಡಿ. ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಅರ್ಬನ್ ಇಕೋಸಿಸ್ಟಮ್ಸ್ ಅಂಡ್ ಬಯೋಡೈವರ್ಸಿಟಿ. Urban heat islands tend to support higher biodiversity due to increased plant cover. ಅರ್ಬನ್ ಹೀಟ್ ಐಲ್ಯಾಂಡ್ಗಳಿಂದಾಗಿ ಜಾಸ್ತಿ ಬಯೋಡೈವರ್ಸಿಟಿ ಇರುತ್ತೆ, ಯಾಕಂದ್ರೆ ಅಲ್ಲಿ ಜಾಸ್ತಿ ಮರಗಳಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೇಟಿವ್ ಟ್ರೀ ಸ್ಪೀಶೀಸ್ ಪ್ಲೇ ಅ ಕೀ ರೋಲ್ ಇನ್ ಸಸ್ಟೈನಿಂಗ್ ಅರ್ಬನ್ ಬರ್ಡ್ ಡೈವರ್ಸಿಟಿ. ಸ್ಥಳೀಯ ಮರಗಳಿರುತ್ತಲ್ವಾ, ಅದು ಆ ಒಂದು ಭಾಗದ ಪಕ್ಷಿಗಳ ಜೀವ ವೈವಿಧ್ಯತೆಯನ್ನ ಸಸ್ಟೈನ್ ಮಾಡ್ಕೊಳ್ಳಿಕ್ಕೆ ಹೆಚ್ಚು ಹೆಲ್ಪ್ ಮಾಡುತ್ತೆ ಅನ್ನೋದು ಎರಡನೇ ಸ್ಟೇಟ್ಮೆಂಟು. ಎಕ್ಸಾಟಿಕ್ ಟ್ರೀ ಸ್ಪೀಶೀಸ್ ಲೈಕ್ ಜಕರಂದ ಕ್ಯಾನ್ ಡಿಸ್ರಪ್ಟ್ ಎಕಾಲಜಿಕಲ್ ಫುಡ್ ಚೈನ್ ಇನ್ ಅರ್ಬನ್ ಏರಿಯಾಸ್. ಕೆಲವೊಂದು ಎಕ್ಸಾಟಿಕ್ ಸ್ಪೀಶೀಸ್ಗಳು ಬಂದು ಆ ಒಂದು ಫುಡ್ ಚೈನ್ಗಳನ್ನ ಅರ್ಬನ್ ಏರಿಯಾಗಳಲ್ಲಿ ಡಿಸ್ರಪ್ಟ್ ಮಾಡಬಹುದು, ಕಂಪ್ಲೀಟ್ ಆಗಿ ಅದನ್ನ ಅಸ್ತವ್ಯಸ್ತಗೊಳಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವುದು ಎಷ್ಟು ಕರೆಕ್ಟು? ಓನ್ಲಿ 2. ಎರಡನೇದು ಮತ್ತೆ ಮೂರನೇದು ಕರೆಕ್ಟ್. ಯಾಕಂತಂದ್ರೆ ಮೊದಲನೇದು ನೋಡಿ, ಬಿಕಾಸ್ ಅರ್ಬನ್ ಹೀಟ್ ಐಲ್ಯಾಂಡ್ ರೆಡ್ಯೂಸ್ ಬಯೋಡೈವರ್ಸಿಟಿ. ಅರ್ಬನ್ ಹೀಟ್ ಐಲ್ಯಾಂಡ್ ನೆನಪಾಗ್ತಾ ಇದೆಯಾ? ಒಂದು ನಗರ ಇರುತ್ತೆ, ಸುತ್ತಮುತ್ತಲು ಹಳ್ಳಿಗಳಿರುತ್ತೆ. ಆ ಹಳ್ಳಿಗಳಿಗಿಂತ ಈ ಒಂದು ಅರ್ಬನ್ ನಗರದ ವಾತಾವರಣ ಉಷ್ಣತೆ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಕಾಂಕ್ರೀಟ್ ಕಾರಣ, ವೆಜಿಟೇಷನ್ ಇರೋದಿಲ್ಲ, ಹೀಗೆ ಹಲವಾರು ಕಾರಣಗಳಿರುತ್ತೆ, ಮಾನವನ ಕೆಲವೊಂದು ಚಟುವಟಿಕೆಗಳು. ಇದರಿಂದಾಗಿ ಬಯೋಡೈವರ್ಸಿಟಿ ಅದಕ್ಕೆ ಕುತ್ತು ಬರುತ್ತೆ ಅಂತೆಲ್ಲ ನೋಡಿದ್ವಿ. ಹಾಗಾಗಿ ಓನ್ಲಿ 2 and 3 ಆರ್ ಕರೆಕ್ಟ್. ಕೊನೆಯಲ್ಲಿ ವೊಕ್ಯಾಬ್ಯುಲರಿ ನೋಡೋಣ. ಇಟ್ ವಾಸ್ ಟ್ರೂಲಿ ಅಬ್ನಾಕ್ಸಿಯಸ್. ಅಬ್ನಾಕ್ಸಿಯಸ್ ಅಂತಂದ್ರೆ ಅಸಹ್ಯಕರವಾಗಿರೋದು, ಅನಾಯಿಂಗ್ ಅಂತ ಕರೀತಾರೆ, ಅನ್ಪ್ಲೆಸೆಂಟ್. ಹೌ ಹಿ ಟ್ರೈಡ್ ಟು ಡಿಸೀವ್ ಎವ್ರಿ ಒನ್ ಅಬೌಟ್ ದಿ ಪ್ರಾಜೆಕ್ಟ್ಸ್ ಪ್ರೋಗ್ರೆಸ್. ಅಂತಂದ್ರೆ ಒಬ್ನ ಏನ್ ಮಾಡ್ತಾ ಇದ್ದ, ತನ್ನ ಪ್ರಾಜೆಕ್ಟ್ಗಳ ಬಗ್ಗೆ ವಂಚನೆ ಮಾಡ್ತಾ ಇದ್ದ. ಡಿಸೀವ್ ಅಂತಿದೆಯಲ್ವಾ, ಡಿಸೀವ್ ಅಂತಂದ್ರೆ ಮಿಸ್ಲೀಡ್, ವಂಚಿಸೋದು. ಎವ್ರಿ ಒನ್ ಅಬೌಟ್ ದಿ ಪ್ರಾಜೆಕ್ಟ್ ಪ್ರೋಗ್ರೆಸ್. ಒಂದು ಪ್ರಾಜೆಕ್ಟ್ ನಡೀತಾ ಇದೆ, ಅದು ಯಾವ ಗತಿಯಲ್ಲಿ ಸಾಕ್ತಾ ಇದೆ ಅಂತ ಅವನು ಎಲ್ರಿಗೂ ಸರಿಯಾಗಿ ಹೇಳಿರ್ಲಿಲ್ಲ, ವಂಚನೆ ಮಾಡ್ತಾ ಇದ್ದ. ಕ್ರಿಯೇಟಿಂಗ್ ಅ ಸಿಗ್ನಿಫಿಕೆಂಟ್ ಡಿಸ್ಕ್ರಿಪೆನ್ಸಿ. ಡಿಸ್ಕ್ರಿಪೆನ್ಸಿ ಅಂತಂದ್ರೆ ವ್ಯತ್ಯಾಸ. ವ್ಯತ್ಯಾಸ ಯಾವುದರ ನಡುವೆ ಅಂತಂದ್ರೆ ಬಿಟ್ವೀನ್ ಹಿಸ್ ರಿಪೋರ್ಟ್ಸ್ ಅಂಡ್ ದಿ ಆಕ್ಚುಯಲ್ ವರ್ಕ್ ಡನ್. ರಿಪೋರ್ಟ್ ಇರೋದೇ ಒಂದು, ಮತ್ತೆ ನಿಜವಾಗ್ಲೂ ಆಗಿರೋ ಕೆಲಸಗಳೇ ಬೇರೆ. ಹಾಗಾಗಿ ಅದು ಎರಡರ ನಡುವೆ ವ್ಯತ್ಯಾಸ, ಡಿಸ್ಕ್ರಿಪೆನ್ಸಿ ಇತ್ತು. ದಿಸ್ ಲೆಡ್ ಟು ಡಿಫರಲ್ ಆಫ್ ದಿ ಡೆಡ್ ಲೈನ್. ಹಾಗಾಗಿ ಇದರಿಂದ ಡೆಡ್ ಲೈನ್ ಡಿಫರಲ್ ಆಗೋದು. ಡಿಫರಲ್ ಅಂತಂದ್ರೆ ಮತ್ತೆ ಮುಂದಾದ್ರು ಅಂತಂದ್ರೆ ಪೋಸ್ಟ್ಪೋನ್ಮೆಂಟ್. ಡಿಫರಲ್ ಅಂತಂದ್ರೆ ಪೋಸ್ಟ್ಪೋನ್. ಡೆಡ್ ಲೈನ್ ಅಂತಂದ್ರೆ ಏನು ಅಂದ್ರೆ ಒಂದು ಕಾಲ ಮಿತಿ, ಆ ಮಿತಿ ಒಳಗಡೆ
ಆ ಪ್ರಾಜೆಕ್ಟ್ ಅನ್ನ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ರು. ಆದ್ರೆ ಕರೆಕ್ಟ್ ಆಗಿ ಅಲ್ಲಿ ವರ್ಕೇ ಆಗಿರ್ಲಿಲ್ಲ. ಹಾಗಾಗಿ ಡೆಡ್‌ಲೈನ್ ಮತ್ತೆ ಮುಂದೂಡಿದ್ರು. ಅಂಡ್ ನೋ ಒನ್ ವಾಸ್ ಏಬಲ್ ಟು ಎಂಥ್ಯೂಸ್ ಅಬೌಟ್ ರಿವೈಸ್ಡ್ ಟೈಮ್ ಲೈನ್. ಆದ್ರೆ ಬೇರೆ ಯಾರಿಗೂ ಏನು ಎಂಥ್ಯೂಸ್ ಅಂತಂದ್ರೆ ಉತ್ಸಾಹಗೊಳಿಸೋದು, ಇನ್ಸ್ಪೈರ್. ಈ ಒಂದು ಡೆಡ್‌ಲೈನ್ ಮುಂದೂಡಿರೋದ್ರಿಂದ ಯಾರಿಗೂ ಅಷ್ಟೊಂದು ಯಾರು ಉತ್ಸಾಹಗೊಂಡಿರ್ಲಿಲ್ಲ ರಿವೈಸ್ಡ್ ಟೈಮ್ ಲೈನ್ ಕುರಿತಾಗಿ. ಅಂದ್ರೆ ಎಲ್ರೂ ಮತ್ತೆ ಇದೆಲ್ಲ ಮತ್ತೆ ಮುಂದ್ ಮಾಡ್ತಾ ಇರ್ಬೇಕಲ್ಲ ಇವನಿಂದಾಗಿ ಅಂತ ಮತ್ತೆ ಬೇಸರಗೊಂಡ್ರು ಅಂತ ನಾವು ಅನ್ಕೋಬಹುದು. ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.